ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದ್ರೆ, ಕೆಲವೊಬ್ರು ಕೇಳ್ತಾ ಇರ್ತೀರಾ, ಮೇಡಮ್ ಲಿಪ್ಪಿಗೆ ಏನಾದ್ರೂ ಸೊಲ್ಯೂಷನ್ ಇದೆಯಾ? ನನ್ನ ಲಿಪ್ ತುಂಬಾ ಡಾರ್ಕ್ ಆಗಿದೆ, ತುಂಬಾ ಪಿಗ್ಮೆಂಟೆಡ್ ಆಗಿದೆ, ಅದಕ್ಕೆ ಏನಾದ್ರೂ ಫೈಂಡ್ ಮಾಡಿದೀರಾ ಮೇಡಮ್? ಏನಾದ್ರೂ ಸೊಲ್ಯೂಷನ್ ಇದೆಯಾ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಹಾಗಾಗಿ ನಿಮ್ಮ ಸಲುವಾಗಿ ನಾನು ಕೆಡಿ ಬ್ಯೂಟಿ ನಮ್ಮ ಪ್ರಾಡಕ್ಟ್ ನ ನಾನ್ ತಯಾರು ಮಾಡಿದಂತಹ ನ್ಯಾಚುರಲ್ ಲಿಪ್ ಕ್ರೀಮ್ ಇದ್ರ ಬಗ್ಗೆ ಹೇಳ್ತೀನಿ. ಇವಾಗ ಇದು ಯಾವ ರೀತಿ ಅಪ್ಲೈ ಮಾಡಬೇಕು, ಇದರಿಂದ ಏನು ಪ್ರಯೋಜನ ಎಲ್ಲ ಕೂಡ ನಾನು ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ. ಇದು ಬಂದ್ಬಿಟ್ಟು ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರೋಂಥದ್ದು. ಎಲ್ಲ ಎಸೆನ್ಷಿಯಲ್ ಆಯಿಲ್ಸ್, ಶಿಯಾ ಬಟರ್ ಆಗಿರ್ಬೋದು, ಆಲ್ಮಂಡ್ ಆಯಿಲ್ ಆಗಿರ್ಬೋದು, ಈ ತರ ತುಂಬಾನೇ ಮಟೀರಿಯಲ್ಸ್ ನ ಯೂಸ್ ಮಾಡಿರುವಂತದ್ದು. ಸೊ ಇದನ್ನ ಯಾವ ರೀತಿ ಅಪ್ಲೈ ಮಾಡೋದು, ಹೇಗೆ ಏನು ಅಂತ ಡೀಟೇಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದರಿಂದ ಮೇನ್ ಆಗಿ ನಿಮ್ಮ ಡಾರ್ಕ್ ಇರುತ್ತಲ್ಲ, ಯಾರ್ದಾದ್ರೂ ಲಿಪ್ ಇವಾಗ ತುಂಬಾ ಡಾರ್ಕ್ ಇರುತ್ತೆ ನೋಡಿ, ತುಂಬಾ ಡಾರ್ಕ್ ಆಗಿರ್ಬೋದು, ನ್ಯಾಚುರಲ್ ಇಲ್ಲ ಮೇಡಮ್ ನನಗೆ, ನನ್ನ ಲಿಪ್ ತುಂಬಾ ಬ್ಲ್ಯಾಕ್ ಆಗ್ಬಿಟ್ಟಿದೆ, ಇನ್ ಕೆಲವೊಬ್ರು ಸ್ಮೋಕ್ ಮಾಡಿರ್ತಾರೆ, ಸ್ಮೋಕ್ ಸಲುವಾಗಿ ಇಲ್ಲೆಲ್ಲ ಡಾರ್ಕ್ ಆಗ್ಬಿಟ್ಟಿರುತ್ತೆ, ಅಂತವ್ರು ಕೂಡ ಯೂಸ್ ಮಾಡ್ಬೋದು. ಸೊ ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅಂದ್ರೆ, ನೈಟ್ ಟೈಮ್ ಅಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟ್ ಬೇಕಂದ್ರೆ ರಾತ್ರಿ ಮಲ್ಕೊಳ್ಳೋವಾಗ ಲಿಪ್ ಅನ್ನ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡು ಒಂದು ಕಾಟನ್ ಟವಲ್ ಅಲ್ಲಿ ಒರೆಸ್ಕೊಳ್ಳಿ. ಒರೆಸ್ಕೊಂಡಾದ ತಕ್ಷಣ, ನಾನು ಆಲ್ರೆಡಿ ವಾಶ್ ಮಾಡಿದ್ದೀನಿ, ಸೊ ಇವಾಗ ಒರೆಸ್ಕೊಂಡು ಕೂಡ ಇದ್ದೀನಿ. ಸೊ ಇವಾಗ ಇದನ್ನ ಲೈಟ್ ಆಗಿ ಫಿಂಗರ್ ಟಿಪ್ಸ್ ಅಲ್ಲಿ ಈ ತರ ತಗೋಬೇಕು. ಕ್ರೀಮ್ನ ಈ ತರ ತಗೊಂಡು ಹಿಂಗ್ ಹಚ್ಬಿಟ್ಟು ಒಂದು 10 to 15 ಸೆಕೆಂಡ್ಸ್ ಮಾತ್ರ ಹಚ್ಕೋಬೇಕು. ಈ ತರ ನೋಡ್ತಾ ಇದ್ದೀರಾ ಅನ್ಕೊಂತೀನಿ. ಎಲ್ಲೆಲ್ಲಿ ಪಿಗ್ಮೆಂಟೆಡ್ ಇದೆ ಲಿಪ್ ಅಲ್ಲಿ ಅಲ್ಲಲ್ಲಿ ಈ ತರ ಮಸಾಜ್ ಮಾಡ್ಕೊಳ್ಳಿ 10 to 15 ಸೆಕೆಂಡ್ಸ್. ನೋಡಿ, ಈ ತರ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊಂಡು ಜಸ್ಟ್ 10 to 15 ಸೆಕೆಂಡ್ಸ್ ಮಾತ್ರ ಮಾಡ್ಕೊಂಡು ಓವರ್ ನೈಟ್ ಇಟ್ಕೊಳ್ಳಿ. ರಾತ್ರಿ ಇದೇ ತರ ಮಲ್ಕೊಳ್ಳಿ. ಆಮೇಲೆ ಮಾರ್ನಿಂಗು ವಾಶ್ ಮಾಡ್ಕೊಂಬಿಡಿ. ಇದೇ ನೀವು ರೆಗ್ಯುಲರ್ ಆಗಿ ಡೈಲಿ ಯೂಸ್ ಮಾಡ್ತಾ ಬನ್ನಿ, ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನಿಮಗೆ 1 ಮಂತ್ ಅಲ್ಲಿ ನಿಮಗೆ ಚೇಂಜಸ್ ಗೊತ್ತಾಗ್ಬಿಡುತ್ತೆ. ಇದೇ ತರ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಹೋಗಿ, ನಿಮಗೆ 100% ರಿಸಲ್ಟ್ ಸಿಗುತ್ತೆ. ನೈಟ್ ಟೈಮ್ ಅಲ್ಲೇ ಯೂಸ್ ಮಾಡಿ, ಮರಿಬೇಡಿ, ಬೆಳಗ್ಗೆ ಹಚ್ಕೋಬೇಡಿ. ನೈಟ್ ಟೈಮ್ ಅಲ್ಲಿ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇದರಿಂದ ನಿಮ್ಮ ಲಿಪ್ ಬಂದ್ಬಿಟ್ಟು ಸಾಫ್ಟ್ ಶೈನಿ ಆಗುತ್ತೆ, ಮತ್ತೆ ಲಿಪ್ ಕಲರ್ ನಿಮ್ದು ಯಾವ್ದಿರುತ್ತೆ ಅದೇ ತರ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬನ್ನಿ. ಇನ್ ಕೆಲವರಿಗೆ ಏನಾದ್ರೂ ಡೌಟ್ ಇದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ಮೇಲ್ಗಡೆ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ದಯವಿಟ್ಟು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ಇನ್ ಕೆಲವೊಬ್ರು ಕೇಳ್ತಾ ಇರ್ತೀರಾ, ಮೇಡಮ್ ನೈಟ್ಗೆ ನಾವು ಅದನ್ನ ಲಿಪ್ ಕ್ರೀಮ್ ಅನ್ನ ಅಪ್ಲೈ ಮಾಡ್ತೀವಿ, ಬೆಳಗ್ಗೆಗೆ ಏನಾದ್ರೂ ಕೊಡಿ ಮೇಡಮ್, ನಮ್ದು ಲಿಪ್ ತುಂಬಾ ಡ್ರೈ ಆಗಿರುತ್ತೆ, ಮಾಯಿಶ್ಚರೈಸ್ ಆಗೋದಕ್ಕೆ ಏನಾದ್ರೂ ಕೊಡಿ ಮೇಡಮ್ ಅಂತ ಕೇಳ್ತಾ ಇರ್ತೀರಾ. ಅದ್ರ ಸಲುವಾಗಿ ನಾನು ಇವಾಗ 3 ಲಿಪ್ ಬಾಮ್ ನ ಲಾಂಚ್ ಮಾಡಿದ್ದೀನಿ. ಅದು ಕೂಡ ಆಯುರ್ವೇದಿಕ್ಕೆ. ಒಂದು ಬಂದ್ಬಿಟ್ಟು ಬೀಟ್ರೂಟ್ ಲಿಪ್ ಬಾಂಬು, ಇನ್ನೊಂದು ಬಂದ್ಬಿಟ್ಟು ಚಾಕ್ಲೇಟ್ ಲಿಪ್ ಬಾಂಬು, ಮತ್ತೆ ಇನ್ನೊಂದು ಬಂದ್ಬಿಟ್ಟು ಸ್ಟ್ರಾಬೆರಿ ಲಿಪ್ ಬಾಂಬು. ಚಾಕ್ಲೇಟ್ ಮತ್ತೆ ಸ್ಟ್ರಾಬೆರಿ ಮಕ್ಕಳಿಗೆ ತುಂಬಾ ಇಷ್ಟ ಅಂತ ನಾನು ಚಾಕ್ಲೇಟ್ ಮತ್ತೆ ಸ್ಟ್ರಾಬೆರಿ ಮಕ್ಕಳ ಸಲುವಾಗಿ ನಾನು ಇದನ್ನ ಪ್ರಿಪೇರ್ ಮಾಡಿದ್ದೀನಿ. ಆಮೇಲೆ ಬೀಟ್ರೂಟ್ ಲಿಪ್ ಬಾಂಬ್ ಬಂದು ಆಲ್ಮೋಸ್ಟ್ ಆಲ್ ಫಾಸ್ಟ್ ಸೆಲ್ಲಿಂಗ್ ಅಂದ್ರೆ ಬೀಟ್ರೂಟ್ ಲಿಪ್ ಬಾಂಬು. ಎಲ್ರು ಇದನ್ನೇ ಲೈಕ್ ಮಾಡ್ತೀರಾ ದೊಡ್ಡವರು. ಸೊ ದೊಡ್ಡವ್ರಿಗೋಸ್ಕರ ಬೀಟ್ರೂಟ್ ಲಿಪ್ ಬಾಂಬು. ಹಾಗೇನಿಲ್ಲ, ಚಿಕ್ಕವರು ದೊಡ್ಡವರು ಆತರ ಏನಿಲ್ಲ, 3ರಲ್ಲಿ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ಸ್ಟ್ರಾಬೆರಿ ಮತ್ತೆ ಚಾಕ್ಲೇಟ್ ಫ್ಲೇವರು ಚಿಕ್ಕ ಮಕ್ಕಳಿಗೆ ಇಷ್ಟ ಅಂತ ನಾನು ಈ ಫ್ಲೇವರ್ ನ ಕೂಡ ರೆಡಿ ಮಾಡಿದೀನಿ. ಸೊ ಇದನ್ನ ನೀವು ಈ ತರ ಓಪನ್ ಮಾಡ್ಬಿಟ್ಟು ಬೆಳಗ್ಗೆ ಟೈಮ್ ಅಲ್ಲಿ ಎಲ್ಲಾದ್ರೂ ಹೋಗೋದಿದ್ರೆ, ಇಲ್ಲ ಮನೆಯಲ್ಲೇ ಇರೋದಾದ್ರೂ ಈ ತರ ನೀವು ಅಪ್ಲೈ ಮಾಡ್ಕೋಬೇಕು. ತುಂಬಾ ಸಾಫ್ಟ್ ಆಗುತ್ತೆ, ಶೈನಿ ಬರುತ್ತೆ, ತುಂಬಾ ಚೆನ್ನಾಗ್ ಅನ್ಸುತ್ತೆ. ಆ ಫ್ಲೇವರು ಕೂಡ ನಿಮಗೆ ಗೊತ್ತಾಗುತ್ತೆ, ಮತ್ತೆ ಶೈನಿ ಆಗುತ್ತೆ. ನೈಟ್ ನೀವು ಲಿಪ್ ಕ್ರೀಮ್ ಯೂಸ್ ಮಾಡಿ, ಬೆಳಗ್ಗೆ ಇದು ಲಿಪ್ ಬಾಮ್ ನ ಯೂಸ್ ಮಾಡೋದ್ರಿಂದ ನಿಮ್ಮ ತುಟಿ ಇನ್ನೂ ಬೇಗ ರಿಸಲ್ಟ್ ಸಿಗುತ್ತೆ ನಿಮಗೆ. ತುಂಬಾ ಚೆನ್ನಾಗ್ ಅನ್ಸುತ್ತೆ. ಯಾರಿಗೆಲ್ಲ ಲಿಪ್ ಬಾಮ್ ಮತ್ತೆ ನಮ್ಮ ಕೆಡಿ ಬ್ಯೂಟಿ ಪ್ರಾಡಕ್ಟ್ ನ
ಲಿಪ್ ಕ್ರೀಮ್ ಬೇಕು, ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. COD ಕೂಡ ಇದೆ, CODಗೆ ಮರಿಬೇಡಿ. ಮೇಲ್ಗಡೆ ಕಾಣಿಸ್ತಾ ಇರೋ ನಂಬರ್ಗೆ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ. ಇನ್ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಮೇಡಮ್ ಬಿಸ್ನೆಸ್ ನಾವು ಕೂಡ ಮಾಡ್ತೀವಿ, ನಮಗೆ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡಿ ಅಂತ ಕೇಳಿರ್ತೀರಾ. ಸಿಂಗಲ್ ಪ್ರಾಡಕ್ಟ್ ತಗೊಂಡ್ರೆ ನಾವು ಹೋಲ್ಸೇಲ್ ರೇಟ್ ಅಲ್ಲಿ ಕೊಡೋದಿಕ್ಕಾಗಲ್ಲ. ಬಲ್ಕ್ ಆಗಿ ತಗೊಂಡ್ರೆ ನಾವು ಹೋಲ್ಸೇಲ್ ರೇಟಿಗೆ ಕೊಡ್ಬೋದು. ಸೊ ಯಾರಾದ್ರೂ ಬಲ್ಕ್ ಅಲ್ಲಿ ತಗೊಳಕ್ಕೆ ಇಷ್ಟ ಇದ್ರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ನೀವು ಕೂಡ ಬಿಸ್ನೆಸ್ ಮಾಡಿ. ಯಾರೆಲ್ಲ ಸುಮ್ನೆ ಖಾಲಿ ಕೂತಿದ್ದೀರಾ, ನಿಮಗೆ ಇಷ್ಟ ಇದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಇನ್ ಕೆಲವೊಬ್ರು COD ಅಂದ್ಬಿಟ್ಟು ಅಡ್ರೆಸ್ ಕಳಿಸ್ತೀರಾ, ಅದು ಹೆಸರು ಮತ್ತೆ ಫೋನ್ ನಂಬರು ಊರು ಇರುತ್ತೆ. ನಿಮ್ಮ ಹೌಸ್ ನಂಬರ್ ಆಗಿರ್ಬೋದು, ನಿಮ್ಮ ಮನೆ ನಂಬರ್, ನಿಮ್ಮ ಮನೆ ಹೆಸರು ಎಲ್ಲ ಕೂಡ ಡೀಟೇಲ್ ಆಗಿ ನನಗೆ ನೀವು ಕಳ್ಸ್ಕೊಡ್ಬೇಕು. ಯಾಕಂದ್ರೆ ಅದು ಪೋಸ್ಟ್ ಅವರು ನಮಗೆ ಇದು ಕನ್ಸಿಡರ್ ಮಾಡಲ್ಲ, ರಿಟರ್ನ್ ಬಂದ್ಬಿಡೋ ಚಾನ್ಸಸ್ ಇರುತ್ತೆ, ಇಲ್ಲ ನಿಮ್ಗೆ ಪಾರ್ಸಲ್ ಸಿಗೋದು ಡೌಟ್ ಅಲ್ಲಿ ಇರುತ್ತೆ. ಸೊ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ, ಕರೆಕ್ಟ್ ಆಗಿ ನೀವು ಅಡ್ರೆಸ್ ನ ಕಳಿಸಿ. ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಳಕ್ ಆಗಲ್ಲ, ಸಪ್ರೇಟ್ ಆಗಿ ತುಂಬಾ ಜನ ಮೆಸೇಜ್ ಮಾಡೋದ್ರಿಂದ ಒಬ್ರಿಗೆ ಮೆಸೇಜ್ ಮಾಡೋದು ಒಬ್ರಿಗೆ ಬಿಡೋದು ಆಗಲ್ಲ. ಅದಕ್ಕೋಸ್ಕರ ನೀವು ಅರ್ಥ ಮಾಡ್ಕೊಳ್ಳಿ, ಈ ವಿಡಿಯೋನ ನೋಡಿ ದಯವಿಟ್ಟು ನಿಮ್ಮ ಅಡ್ರೆಸ್ ನ ಕರೆಕ್ಟ್ ಆಗಿ ವಿತ್ ಪಿನ್ ಕೋಡ್, ನಂಬರು ಮತ್ತೆ ಮನೆ ಹೆಸರು, ಮೇನ್ ಆಗಿ ಮನೆ ಹೆಸರು ಇರಲಿಲ್ಲ ಅಂದ್ರೆ ಮನೆ ನಂಬರು ಕರೆಕ್ಟ್ ಆಗಿ ಕಳಿಸ್ಕೊಡಿ. ನಿಮಗೆ ತಲುಪುತ್ತೆ ಆರ್ಡರು, ಯಾವುದೇ ರೀತಿ ಮೋಸ ಇಲ್ಲ. ಇವಾಗ ಆಲ್ರೆಡಿ ನಾನು ಕಳ್ಸಿರೋದು ಲಿಸ್ಟ್ ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವಾಗಂತೂ COD ಬಂದಿದೆ, COD ಬಂದಿದ್ರಿಂದ ಯಾವ್ದು ಪ್ರಾಬ್ಲಮ್ ಇಲ್ಲ. ದಯವಿಟ್ಟು ನೀವು ಆರ್ಡರ್ ಮಾಡ್ಕೊಳ್ಳಿ. ಮತ್ತೆ ಎಲ್ಲ ನಮ್ದು ಆಯುರ್ವೇದಿಕ್ ಪ್ರಾಡಕ್ಟ್ ಆಗಿರೋದ್ರಿಂದ ಯಾವುದೇ ರೀತಿ ಭಯ ಪಡ್ಕೋಬೇಡಿ. ಯಾರಿನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ COD ಇರೋದನ್ನ ಮರಿಬೇಡಿ. ದಯವಿಟ್ಟು ಯಾರಿಗೆಲ್ಲ ಪ್ರಾಡಕ್ಟ್ಸ್ ಬೇಕು ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.